ಎನಗೆ ಕುಲದೈವ ಬಲದೈವ ಛಲದೈವ ಮನದೈವ ಮನೆ ದೈವ ಜಂಗಮ ಮೂರ್ತಿ ಅಯ್ಯ. ತನು ಮೀಸಲು ಧನ ಮೀಸಲು ಪ್ರಾಣ ಮೀಸಲು ಜ್ಞಾನ ಮೀಸಲು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ. ನನಗೆ ಕುಲದೇವರೇ ಬಲದೇವವಾಗಿದೆ. ಅಂದರೆ ಈಗ ನಮ್ಮದು ಮನೆ ದೇವ್ರು ಹೆಂಗಿರಲ್ರು, ನಮ್ಮ ಮನೆಗೆ ಬಲವಾಗಿರ್ತಾರಲ್ಲ, ಅದೇ ರೀತಿ ನನಗೆ ಬಸವಣ್ಣನವರು ಹೀಗೆ ಹೇಳಿದ್ದಾರೆ. ನನಗೆ ಕುಲದೇವರು ಅಂದರೆ ನನ್ನ ದೈವನಾಗಿದ್ದಾನೆ. ನನ್ನ ಕೂಡಲ ಸಂಗನಾಥನು ನನಗೆ ಬಲದೈವನಾಗಿದ್ದಾನೆ. ಆಮೇಲೆ ಛಲದೈವ ಛಲ ಕುಲದೇವರೇ ಮನದೈವ ಹೆಂಗಿದ್ದಾನಲ್ಲ ಹಾಗೆಯೂ ನನಗೆ ಛಲದೈವನು ಸಹಿತ ಕೂಡಲ ಸಂಗನಾಥನೇ ಇದ್ದಾನೆ. ಅದೇ ದೈವವಾಗಿದೆ. ಅದೇ ಜಂಗಮ ಮೂರ್ತಿಯಾಗಿದೆ ಅಯ್ಯ. ಹೇ ಕೂಡಲ ಸಂಗನ, ನೀನು ನನಗೆ ಜಂಗಮ ರೂಪದಲ್ಲಿಯೂ ದೈವವಾಗಿಯೂ ಬಂದು ನನಗೆ ಜಂಗಮ ರೂಪವಾಗಿದೆ, ಕುಲದೇವನಾಗಿದೆ. ಜ್ಞಾನ ಮೀಸಲು ಕುಲದೈವ ಛಲದೈವ ಮನದೈವ ಅದೇ ಎಲ್ಲವೂ ಜಂಗಮಾರೂಪಿಯಾಗಿ ಬಂದೆ ನೀನು ಕೂಡಲ ಸಂಗನ. ದ್ರವ್ಯವು ಮುಡಿಪಾಗಿಕ್ಕಿದ್ದೇನೆ. ಧನ ಮೀಸಲು ನಿನಗೆ ನನ್ನ ದೈವ ಮೀಸಲು. ಧನ ಮೀಸಲು ನಿನಗೆ ಧನವನ್ನು ಎಲ್ಲವೂ ನಿನಗೆ ಮುಡಿಪಾಗಿಟ್ಟಿದ್ದೇನೆ. ಜ್ಞಾನ ಮುಡಿಪಾಗಿಟ್ಟಿದ್ದೇನೆ. ನನ್ನ ಜ್ಞಾನ ಧನ ಕುಲ ಜಂಗಮ ರೂಪದಲ್ಲಿರುವ ನಿನ್ನ ಸ್ವರೂಪವು ಎಲ್ಲವೂ ನಿನಗಾಗಿ ಮುಡುಪಾಗಿಟ್ಟಿದ್ದೇನೆ ಎಂದು ಬಸವಣ್ಣನವರು ಕೂಡಲ ಸಂಗನಾಥನಲ್ಲಿಯೂ ಪ್ರಾರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ಕೂಡಲ ಸಂಗನಾಥನಲ್ಲಿಯೂ ಬೇಡಿಕೊಂಡಿದ್ದಾರೆ.